ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಸುಬ್ರಾಜ್. ಇವತ್ತೇನಪ್ಪ ಇವಳು ಯಾವುದೂ ಪ್ಲೇಸಿಗೆ ಹೋಗಲಿಲ್ಲ, ಯಾವುದೇ ಹೋಟೆಲಿಗೆ ಹೋಗಲಿಲ್ಲ ಅಂದ್ಕೊಳ್ತಾ ಇದ್ದೀರಾ? ಎಸ್, ಇವತ್ತು ನಾನು ಯಾವುದೇ ರೀತಿಯ ಫುಡ್ ಬ್ಲಾಗ್ ಅಥವಾ ಟ್ರಾವೆಲ್ ಬ್ಲಾಗ್ ಮಾಡ್ತಾ ಇಲ್ಲ. ನಾನು ನಮ್ಮ ಮನೆಯ ಬಾಲ್ಕನಿ ಮೇಕ್ ಓವರ್ ಮಾಡ್ತಾ ಇದ್ದೆ. ಸೊ ಯಾಕೆ ಒಂದು ಚಿಕ್ಕ ವಿಡಿಯೋ ಮಾಡಿ ಹಾಕಬಾರ್ದು ಅನಿಸ್ತು. ಸೊ ಇವತ್ತಿನ ವಿಡಿಯೋ ನಮ್ಮ ಮನೆಯ ಬಾಲ್ಕನಿ ಮೇಕ್ ಓವರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾಣಿಸ್ತಾ ಇದ್ದೇನೆ ಯಾವ ರೀತಿ ನಾನು ನಮ್ಮ ಮನೆಯ ಬಾಲ್ಕನಿನ ಮೇಕ್ ಓವರ್ ಮಾಡ್ತೇನೆ, ಯಾವ್ಯಾವ ರೀತಿ ಪ್ಲಾಂಟ್ಸ್ ಅನ್ನು ಹಾಕ್ತೇನೆ. ಆ್ಯಂಡ್ ಆಲ್ಸೋ ಹಾಗೆ ಈ ವಿಡಿಯೋದಲ್ಲಿ ನಾನು ಎಲ್ಲಿಂದ ಪ್ಲಾಂಟ್ಸ್ ಅನ್ನ ಪರ್ಚೇಸ್ ಮಾಡ್ತೇನೆ ಅದನ್ನು ಕೂಡ ತೋರಿಸ್ಕೊಡ್ತೇನೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಬ್ಲಾಗ್. Closed doors, I'm a fool for your love. ಸೊ ಫಸ್ಟ್ ಆಫ್ ಆಲ್ ನಾನು ಪೂರ್ತಿ ಬಾಲ್ಕನಿ ಕ್ಲೀನಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ಯಾವುದೇ ಒಂದು ಪ್ಲೇಸಿನ ಮೇಕ್ ಓವರ್ ಮಾಡಬೇಕಾದ್ರೂ ಆ ಪ್ಲೇಸನ್ನು ಫಸ್ಟ್ ಕಂಪ್ಲೀಟ್ಲಿ ಕ್ಲೀನ್ ಮಾಡ್ಕೊಳ್ಬೇಕು ನೀಟಾಗಿ. ಓಕೆ, ಒಂದು ಕ್ಲಾತ್ ತಗೊಂಡಿದ್ದೇನೆ ಆ್ಯಂಡ್ ಈ ಗ್ರೀನ್ಸ್ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ. ಬಿದ್ದದೆಲ್ಲ ಕ್ಲೀನ್ ಮಾಡ್ತೀನಿ. ವಿಡಿಯೋ ಚೆನ್ನಾಗಿ ಬರ್ಬೇಕಲ್ಲ. ಸಾಕು ಹೇಳ್ಕೊಂಡು ಹತ್ರ ಬಾ. ಸೊ ಈ ಗ್ರಿಲ್ಸ್ ಇದೆ ಆಲ್ರೆಡಿ, ಇದು ಗ್ಯಾಪ್ ಇರುತ್ತೆ ಅಂತ ಹೇಳ್ಕೊಂಡು ಈ ರೀತಿ ಪ್ಲೈವುಡನ್ನು ಆ್ಯಸ್ ಅ ಪ್ಲಾಟ್ಫಾರ್ಮ್ ಒಂದು ಸಿಗುತ್ತೆ ಅಂತ ಹೇಳ್ಕೊಂಡು ಈ ರೀತಿ ಅರೇಂಜ್ ಮಾಡಿದ್ದೇನೆ. ಸೊ ಇದ್ರ ಮೇಲೆ ನೆಕ್ಸ್ಟ್ ನಾನು ಎಲ್ಲ ಪಾಟ್ಸನ್ನು ಇಡ್ತಾ ಹೋಗ್ತೇನೆ. ಲೈಕ್ ಇಲ್ಲಿ ಸ್ವಲ್ಪ ಇದೇ ಚಾನ್ಸ್ ಅಂತ ಎಲ್ಲ ಕಡೆ ಕ್ಲೀನಿಂಗ್ ಮಾಡಿಸ್ಕೊಳ್ತಾ ಇದ್ದಾಳೆ ನಮ್ಮ ಅಕ್ಕ. ಸೊ ಆಲ್ರೆಡಿ ನನ್ನ ಪಾಟ್ಸ್ ಅನ್ನು ಪರ್ಚೇಸ್ ಮಾಡಾಗಿದೆ ಅಲಾಂಗ್ ವಿತ್ ದ ಪ್ಲೇಟ್. ಇದು 35 ರೂಪೀಸ್ ಈಚ್ ಆ್ಯಂಡ್ ಇದು ಕೆಳಗಡೆ ಪ್ಲೇಟ್ ಸಿಗುತ್ತೆ, ಇದು 15 ರೂಪೀಸ್. ನಾನು ಆಲ್ಮೋಸ್ಟ್ ಒಂದು ಮೀಡಿಯಂ ಸೈಜನ್ನು ತೊಗೊಂಡಿದ್ದೇನೆ. 10 ಇದೆ ಅಲಾಂಗ್ ವಿತ್ ದ ಪ್ಲೇಟ್ಸ್. ಲೆಟ್ಸ್ ಸಿ ಇದರೊಳಗೆ ಯಾವ್ಯಾವ ರೀತಿ ಪ್ಲಾಂಟ್ಸ್ ಬರೋದಿದೆ ಅಂತ ಹೇಳ್ಕೊಂಡು. ನೆಕ್ಸ್ಟ್ ನಾನು ನಿಮಗೆ ಸಿಗ್ತೇನೆ ಪ್ಲಾಂಟ್ ನರ್ಸರಿಯಲ್ಲಿ. ಲೆಟ್ಸ್ ಗೋ. ಸೊ ಪ್ಲಾಂಟ್ಸ್ ಅನ್ನ ತರಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಸಂಜನಾ ನರ್ಸರಿ. ಇದು ಸದಾಶಿವಗಢದಲ್ಲಿ ಆಗುತ್ತೆ. ಇವ್ರ ಫೋನ್ ನಂಬರ್ ಬೇಕಾದ್ರೆ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಇಲ್ಲಿ ವೆರೈಟೀಸ್ ಆಫ್ ದ ಪ್ಲಾಂಟ್ ಇದೆ, ಇಂಡೋರ್ ಔಟ್ಡೋರ್ ಪ್ಲಾಂಟ್ಸ್. ನಾನು ಕೂಡ ಎಲ್ಲ ರೀತಿಯಾದಂತಹ ಗಿಡಗಳನ್ನ ನೋಡಿ ಒಂದಷ್ಟು ಪ್ಲಾಂಟ್ಸ್ ಅನ್ನ ಸೆಲೆಕ್ಟ್ ಮಾಡಿದೆ. ಇಲ್ಲಿ ನೀವು ಇಂಡೋರ್ ಪ್ಲಾಂಟ್ಸ್, ಔಟ್ಡೋರ್ ಪ್ಲಾಂಟ್ಸ್, ರೋಸ್, ಹಿಬಿಸ್ಕಸ್ ಹಾಗೆ ಇನ್ನಷ್ಟು ಡೆಕೋರೇಟಿವ್ ಪ್ಲಾಂಟ್ಸ್ ಅನ್ನ ಕೂಡ ನೋಡಬಹುದು. ಜಾಸ್ಮಿನ್ ಗಿಡ ಕೂಡ ಇತ್ತು. ಈಗ ನೀವು ನೋಡ್ತಾ ಇರೋದು ಕೃಷ್ಣ ತುಳಸಿ. ಇದು ವಾಸ್ತು ಪ್ರಕಾರ ಒಳ್ಳೆಯದು ಮನೆಯಲ್ಲಿದ್ರೆ ಅಂತ ಹೇಳ್ತಾರೆ. ಇದು ನಾರ್ಮಲ್ ನಮ್ಮ ತುಳಸಿ ಗಿಡದಕ್ಕಿಂತ ಡಿಫ್ರೆಂಟ್ ಆಗಿರ್ತದೆ. ಇದ್ರ ಲೀವ್ಸ್ ಎಲ್ಲ ಸ್ವಲ್ಪ ರೆಡಿಶ್ ಕಲರ್ ಇರುತ್ತೆ. ಹಾಗೆ ನಾನು ಕೂಡ ಎಲ್ಲ ಗಿಡಗಳನ್ನ ನೋಡಿ ಒಂದಷ್ಟು ಇಂಡೋರ್ ಪ್ಲಾಂಟ್ಸ್, ಜಾಸ್ಮಿನ್ ಗಿಡ, ರೋಸ್ ಗಿಡ, ಹೆಬಿಸ್ಕಸ್, ಕೃಷ್ಣ ತುಳಸಿ ಇದಿಷ್ಟನ್ನ ತಗೊಂಡೆ ಇಲ್ಲಿಂದ. ಇನ್ನು ನರ್ಸರೀಸ್ ಅನ್ನ ಬಿಟ್ಟು ನೀವು ಪ್ಲಾಂಟ್ ತಗೊಳ್ಳೋದಾದ್ರೆ ನಿಮ್ಗೆ ಕಾರವಾರದಲ್ಲಿ ಸಂಡೇ ಮಾರ್ಕೆಟ್ ನಲ್ಲಿ ಕೂಡ ವೆರೈಟೀಸ್ ಆಫ್ ದ ಪ್ಲಾಂಟ್ ನೋಡ್ಲಿಕ್ಕೆ ಸಿಗತ್ತೆ. ಇನ್ ಫ್ರಂಟ್ ಆಫ್ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಮುಂದೆ ರೆಗ್ಯುಲರ್ಲಿ ನೀವು ಸಂಡೇ ದಿವಸ ಈ ಪ್ಲಾಂಟ್ಸ್ ಅನ್ನ ನೋಡ್ಬೋದು.
ಹಾಗೆ ಇವ್ರ ಹತ್ರ ನೀವು ಫರ್ಟಿಲೈಸರ್ಸ್ ಕೂಡ ತಗೊಳ್ಬೋದು ಅಂಡ್ ನರ್ಸರೀಸ್ ಅಲ್ಲಿ ಕೂಡ ಫರ್ಟಿಲೈಸರ್ಸ್ ಅವೈಲೇಬಲ್ ಇರುತ್ತೆ. ಪ್ಲಾಂಟ್ ಲವರ್ಸಿಗೆಲ್ಲ ಇದು ಒಂದು ಹೆವನ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಗಿಡಗಳನ್ನ ಒಟ್ಟಿಗೆ ನೋಡೋದೇ ಒಂದು ಖುಷಿ. ನನ್ನ ಪ್ಲಾಂಟ್ ಕಲೆಕ್ಷನ್ಸ್ ಅಲ್ಲಿ ಸಂಡೆ ಮಾರ್ಕೆಟ್ ಇಂದನೂ ಕೂಡ ಕೆಲವಷ್ಟು ಪ್ಲಾಂಟ್ಸ್ ಅನ್ನ ತಗೊಂಡಿದ್ದೇನೆ. ಬನ್ನಿ ಈ ಪ್ಲಾಂಟ್ಸ್ ಅನ್ನೆಲ್ಲ ಪಾಟ್ ಅಲ್ಲಿ ಹಾಕಿ ಅದನ್ನ ಇನ್ನಷ್ಟು ಒಂದು ಒಳ್ಳೆ ಲುಕ್ ಕೊಡುವ. ಇಲ್ಲಿ ನಾನು ಎಲ್ಲಾ ಪಾಟ್ ಅನ್ನ ಒಂದ್ ಕಡೆ ಇಟ್ಕೊಂಡಿದ್ದೇನೆ ಹಾಗೂ ಒಂದು ಗನಿ ಬ್ಯಾಗ್ ಅಲ್ಲಿ ಒಂದಷ್ಟು ಮಣ್ಣನ್ನ ತಗೊಂಡಿದ್ದೇನೆ. ಕೆಂಪು ಮಣ್ಣಿದು, ರೆಡ್ ಸಾಯಿಲ್. ಗಿಡಗಳಿಗೆ ಈ ಸಾಯಿಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಪಾಟ್ ಅಲ್ಲಿ ಪ್ಲಾಂಟ್ಸ್ ಹಾಕೋಕ್ಕಿಂತ ಮುಂಚೆ ನಾನು ಅದಕ್ಕೆ ಒಂದು ಹೋಲ್ ಮಾಡ್ಕೊಳ್ತಾ ಇದ್ದೇನೆ. ಎಕ್ಸೆಸ್ ವಾಟರ್ ಏನೇ ಇದ್ರೂ ಅದು ಡ್ರೈನ್ ಔಟ್ ಆಗಿ ಹೋಗುತ್ತೆ ಇದರಿಂದ. ಈ ಗಿಡಗಳನ್ನ ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೆಗಿಬೇಕು. ಬೇರನ್ನ ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು. ಅಂಡ್ ಮಣ್ಣು ಏನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಅದನ್ನ ಮತ್ತೆ ಎಕ್ಸ್ಟ್ರಾ ಮಣ್ಣನ್ನ ಹಾಕಿ ಸೈಡ್ ಏನು ವಾಯ್ಡ್ಸ್ ಅಥವಾ ಗ್ಯಾಪ್ಸ್ ಕ್ರಿಯೇಟ್ ಆಗಿರ್ತದೆ ಅದನ್ನ ಫಿಲ್ ಮಾಡಬೇಕು. ಸೊ ನಿಮ್ಮಲ್ಲಿ ಯಾರ್ಯಾರಿಗೆ ಪ್ಲಾಂಟ್ಸ್ ಇಷ್ಟ, ಯಾರ್ಯಾರು ಪ್ಲಾಂಟ್ ಲವರ್ಸ್ ಇದ್ದೀರಿ, ಗಾರ್ಡನಿಂಗ್ ಮಾಡೋದು ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ. ನನ್ಗಂತೂ ಪ್ಲಾಂಟಿಂಗ್ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ. ಇದು ಒನ್ ಆಫ್ ದ ಥೆರಪಿ ಅಂತಾನೆ ಹೇಳ್ಬೋದು. ಸೊ ಎಕ್ಸ್ಟ್ರಾ ಯಾವ್ಯಾವ ಗಿಡಕ್ಕೆ ಮಣ್ಣು ಬೇಕನ್ಸ್ತಾ ಇದ್ದೇನೋ ನಾನು ಅಲ್ಲಲ್ಲಿ ಮಣ್ಣು ಹಾಕ್ತಾ ಇದ್ದೇನೆ. ವಾಯ್ಡ್ಸ್ ಅನ್ನ ಫಿಲ್ ಮಾಡ್ತಾ ಇದ್ದೇನೆ. ಇನ್ನು ಇದು ಇಂಡೋರ್ ಪ್ಲಾಂಟ್ಸ್. ಇದಕ್ಕೆ ಜಾಸ್ತಿ ನೀರನ್ನ ಹಾಕಬಾರ್ದು. ಯಾವುದೇ ಇಂಡೋರ್ ಪ್ಲಾಂಟ್ಸ್ ರೂಮ್ ಒಳಗೆ ಅಥವಾ ಹಾಲ್ ಅಲ್ಲಿ ನೀವೇನಾದ್ರೂ ಇಟ್ಕೊಂಡ್ರೆ ಅದಕ್ಕೆ ಅಷ್ಟಷ್ಟು ದಿವಸಕ್ಕೆ ಹೊರಗಡೆ ಇಡಬೇಕಾಗತ್ತೆ ಸನ್ಲೈಟ್ ತೋರಿಸ್ಲಿಕ್ಕೆ. ಈಗ ನಾನು ಎಲ್ಲಾ ಗಿಡಗಳನ್ನ ಒಂದೊಂದಾಗೆ ನಮ್ಮ ಬಾಲ್ಕನಿದಲ್ಲಿ ಅರೇಂಜ್ ಮಾಡಿ ಇಡ್ತಾ ಇದ್ದೇನೆ. ಯಾವುದೇ ಒಂದು ಬೋರಿಂಗ್ ಕಾರ್ನರ್ ಆಗಿರ್ಬೋದು, ಅಲ್ಲಿ ಪ್ಲಾಂಟ್ಸ್ ಅನ್ನ ಇಟ್ರೆ ಅದು ಒಂದು ಜೀವ ತುಂಬತ್ತೆ ಆ ಪ್ಲೇಸಿಗೆ. ಅಂಡ್ ಪ್ಲಾಂಟ್ಸ್ ಇಂದ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ಈಗ ನಾನು ಕೃಷ್ಣ ತುಳಸಿಯನ್ನ ನಮ್ಮ ತುಳಸಿ ಗಿಡದ ಪಾಟ್ ಅಲ್ಲಿ ಹಾಕ್ತಾ ಇದ್ದೇನೆ. ಈ ಗಿಡ ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ. ಇನ್ನು ರೋಸ್ ಗಿಡಕ್ಕೆ ಈ ರೀತಿಯಾದಂತಹ ಫಿಶ್ ಬೌಲ್ ನೀರನ್ನ ಅಥವಾ ಅಕ್ವೇರಿಯಂ ವಾಟರ್ ಅನ್ನ ಹಾಕೋದ್ರಿಂದ ಗುಲಾಬಿ ಗಿಡ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ. ಇದು ಒನ್ ಆಫ್ ದ ಪ್ಲಾಂಟಿಂಗ್ ಟಿಪ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಎಲ್ಲಾ ಪ್ಲಾಂಟ್ಸ್ ಅನ್ನು ಅದರ ಪ್ಲೇಸ್ ನಲ್ಲಿ ಇಟ್ಟು ಇನ್ನೊಮ್ಮೆ ವಾಟರಿಂಗ್ ಮಾಡ್ತಾ ಇದ್ದೇನೆ. ದಿಸ್ ಇಸ್ ದ ಫಸ್ಟ್ ವಾಟರಿಂಗ್ ಆಫ್ ಪ್ಲಾಂಟ್ ಇಲ್ಲಿ ನಮ್ಮ ಮನೆಗೆ ತಂದ ಮೇಲೆ. ಅಂಡ್ ರೂಟ್ಸಿಗೆ ಎಷ್ಟು ವಾಟರಿಂಗ್ ಇಂಪಾರ್ಟೆಂಟೋ ಅದರ ಲೀವ್ಸ್ ಅಂಡ್ ಅದರ್ ಪಾರ್ಟ್ಸಿಗೂ ಕೂಡ ಈ ರೀತಿ ವಾಟರ್ ಅನ್ನ ಸ್ಪ್ರೇ ಮಾಡ್ತಾ ಇರಬೇಕು. ಸೊ ಈ ಗಿಡಗಳನ್ನ ನೆಟ್ಟಿ ಇಟ್ಬಿಟ್ರೆ ಆಗಲ್ಲ, ಅದಕ್ಕೆ ಪ್ರತಿ ದಿನಾನು ನಾವು ಅಷ್ಟೇ ಕಾಳಜಿಯಿಂದ ಒಂದು ಮಗು ತರ ನೋಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಪ್ರತಿದಿನ ನೀರ್ ಹಾಕೋದಾಗಿರ್ಲಿ, ಅದರ
ಡ್ರೈ ಲೀವ್ಸ್ ಅನ್ನ ತೆಗಿಯೋದು ಅಥವಾ ಏನಾದ್ರೂ ಇನ್ಸೆಕ್ಟ್ಸ್ ಎಫೆಕ್ಟ್ ಆದದಿದ್ರೆ ಆ ಲೀವ್ಸ್ ಅನ್ನ ಕಟ್ ಮಾಡ್ಬೇಕಾಗತ್ತೆ. ಹಾಗೆ ಮಾರ್ಕೆಟ್ ಅಲ್ಲಿ ಅಥವಾ ನರ್ಸರಿದಲ್ಲಿ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಕೂಡ ಸಿಗತ್ತೆ. ಅದನ್ನ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಪ್ಲಾಂಟಿಗೆ ಡೈಲಿ ಸ್ಪ್ರೇ ಮಾಡೋದ್ರಿಂದ ಇನ್ಸೆಕ್ಟ್ಸ್ ಇಂದ ನಾವು ಪ್ಲಾಂಟ್ಸ್ ಅನ್ನ ಸೇಫ್ ಮಾಡಬಹುದು. ನಾಟ್ ಓನ್ಲಿ ಔಟ್ಡೋರ್ ಪ್ಲಾಂಟ್ಸ್, ಇಂಡೋರ್ ಪ್ಲಾಂಟ್ಸ್ಗೆ ಕೂಡ ಅಷ್ಟೇ ಕೇರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ಅದು ಒಣಗಿ ಹೋಗುತ್ತೆ. ಅದಕ್ಕೆ ಅಷ್ಟಷ್ಟು ದಿವಸ ಸನ್ಲೈಟ್ ತೋರಿಸ್ತಾ ಇರಬೇಕು. ಡ್ರೈ ಲೀವ್ಸ್ ಅನ್ನ ಕಟ್ ಮಾಡಬೇಕು ಅಂಡ್ ಸ್ವಲ್ಪ ಕಡಿಮೆ ನೀರು ಹಾಕಬೇಕಾಗತ್ತೆ ಇಂಡೋರ್ ಪ್ಲಾಂಟ್ಸಿಗೆ. ಅಂಡ್ ಹಾಗೆ ಯಾವ್ದಾದ್ರು ಗಿಡ ತುಂಬಾ ಉದ್ದವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಕೋಲ್ ಕೊಟ್ಟು ಈ ರೀತಿ ಥ್ರೆಡ್ ಇಂದ ಕಟ್ಟಿಟ್ರೆ ಅದು ಸ್ಟ್ರೇಟ್ ಆಗಿ ಬೆಳೆಯುತ್ತೆ. ಇಲ್ಲಾಂದ್ರೆ ಸಪೋರ್ಟ್ ಇಲ್ಲದೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಎಲ್ಲ ಪ್ಲಾಂಟ್ ಅನ್ನ ಒಂದು 2 ಮಂತ್ ಅಥವಾ 1 ಮಂತಿಗೆ ಒಂದ್ಸಲ ಈ ರೀತಿ ಕಂಪ್ಲೀಟ್ ಆಗಿ ತೆಗೆದು ಫರ್ಟಿಲೈಸರ್ಸ್ ಅನ್ನ ಹಾಕಿ ಇಡಬೇಕಾಗಿರ್ತದೆ. ನಾನಿಲ್ಲಿ ಉರ್ಜಾಮಿಲ್ ಅನ್ನೋ ಫರ್ಟಿಲೈಸರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ಬಾಲ್ಕನಿ ಮೇಕ್ ಓವರ್ ವಿಡಿಯೋ. ಈ ವಿಡಿಯೋದಿಂದ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅನ್ಕೊಳ್ತೇನೆ. ಕಾರವಾರದಲ್ಲಿ ಪ್ಲಾಂಟ್ ನರ್ಸರೀಸ್ ಎಲ್ಲಿದೆ, ಒಂದು ಕೆಲವಷ್ಟು ಚಿಕ್ಕ ಚಿಕ್ಕ ಟಿಪ್ಸ್, ಪ್ಲಾಂಟಿಂಗ್ ಟಿಪ್ಸ್ ಅವೆಲ್ಲ ಇದ್ರೊಳಗೆ ಕೊಟ್ಟಿದ್ದೇನೆ ಅಂತ ಅನ್ಕೊಳ್ತೇನೆ. ಅಂಡ್ ಇದು ನನ್ನ ಬಾಲ್ಕನಿ ಮೇಕ್ ಓವರಿನ ಫೈನಲ್ ಲುಕ್. ಈ ರೀತಿ ಕಾಣಿಸ್ತಾ ಇದೆ. ಸೊ ಐ ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ವಿಡಿಯೋ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. And also please do like, share and subscribe to my channel. See you all in my next video. Until judge less, love more, keep supporting. Bye. ಅಟ್ಲೀಸ್ಟ್ ವಿಡಿಯೋ ಮಾಡುವಾಗಾದ್ರೂ ಕೆಲಸ ಮಾಡಿ. ಓಕೆ, ಒಂದು ಕ್ಲಾತಿಂದ ಸ್ವಲ್ಪ ನೀಟಾಗಿ ಮಾಡಿ ಮಾಡಿ. ಬಾಯ್ ಫ್ರೆಂಡ್ಸ್, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ವಿಡಿಯೋ ಡಿಲೀಟ್ ಮಾಡ್ತೀನಿ. ವಿಡಿಯೋಗೋಸ್ಕರ ತುಂಬಾ ಕೆಲಸ ಮಾಡ್ಬೇಕಾಗ್ತಾ ಇದೆ. ಸಾಕಾ? ಕ್ಲೀನ್ ಆಯ್ತಾ? ಐ ಥಿಂಕ್ ದಿಸ್ ಮಚ್ ಇಸ್ ಇನಫ್ ಟುಡೇ. ಸೊ ನಾನು ಆಲ್ರೆಡಿ ನೀನು ನಂಗೆ ವಿಡಿಯೋ ಕ್ರೆಡಿಟ್ಸ್ ಕೊಡೋದಿಲ್ಲ ಅಲ್ಲ, ನಾ ಯಾಕೆ ವಿಡಿಯೋ ಮಾಡ್ಬೇಕು ನಿಂದ? ನೋಡಿ ಫ್ರೆಂಡ್ಸ್, ಒಂದು ವಿಡಿಯೋದಲ್ಲಿ ಏನೋ ಮಿಸ್ ಆಯ್ತು ಅಂತ ಹೇಳ್ಕೊಂಡು ಇಷ್ಟು ಟೌಂಟ್ ಹೊಡಿತಾಳೆ. ಈ ವಿಡಿಯೋದಲ್ಲಿ ಹಾಕ್ತೀವಿ. ಓಕೆ, ಐ ಡೋಂಟ್ ವಾಂಟ್. ಶಾರ್ಟ್ ಬೈ ಶಾಂತಿಕಾ ಎಸ್ ಮಡಿವಾಳ್ ವಿತ್ ಹಾರ್ಟ್. ವಿತ್ ಹಾರ್ಟ್.